ನಮಸ್ಕಾರ ಎಲ್ಲರಿಗೂ. ಮುಂಗಾರು ಹಂಗಾಮಿನಲ್ಲಿ ಬೆಳೆದಿರುವಂತಹ ಬೆಳೆಗಳ ಮೇಲೆ ನಮ್ಮ ರೈತ ಬಾಂಧವರು ಈಗಾಗಲೇ ಬೆಳೆ ವಿಮೆ ಅಥವಾ ಕ್ರಾಪ್ ಇನ್ಸೂರೆನ್ಸ್ ನ ತುಂಬಿರ್ತೀರಾ. ಕ್ರಾಪ್ ಇನ್ಸೂರೆನ್ಸ್ ಅಥವಾ ಬೆಳೆ ವಿಮೆ ತುಂಬಿದಂತ ರೈತರು ತಮ್ಮ ಒಂದು ಬೆಳೆ ವಿಮೆಯ ಸ್ಥಿತಿ ಅಪ್ರೂವಲ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಇಲ್ಲ ಪೆಂಡಿಂಗ್ ಅಲ್ಲಿ ಇದೆಯಾ ಅಂತ ಸ್ವತಃ ಮೊಬೈಲ್ ನ ಮೂಲಕನೇ ಚೆಕ್ ಮಾಡ್ಕೊಳ್ಳುವಂತ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಬೆಳೆ ವಿಮೆಯ ಸ್ಥಿತಿನ ಯಾಕೆ ಚೆಕ್ ಮಾಡ್ಕೋಬೇಕು ಅಂತ ಕೇಳಿದ್ರೆ, ಅಪ್ರೂವಲ್ ಆಗಿತ್ತು ಅಂತಂದ್ರೆ ನಿಮ್ಮ ಒಂದು ಖಾತೆಗೆ ಖಂಡಿತವಾಗ್ಲೂ ಕೂಡ ಬೆಳೆ ವಿಮೆ ಅಥವಾ ಕ್ರಾಪ್ ಇನ್ಸೂರೆನ್ಸ್ ಹಣ ಬರುವಂತದ್ದು. ಒಂದು ವೇಳೆ ರಿಜೆಕ್ಟ್ ಆಗಿತ್ತು ಅಂತಂದ್ರೆ ನೀವು ಬೆಳೆ ವಿಮೆ ಹಣವನ್ನ ಪಡೆಯಕ್ಕೆ ಆಗಲ್ಲ. ಹಾಗಾಗಿ ಮುಖ್ಯವಾಗಿ ರೈತರು ಬೆಳೆ ವಿಮೆಯ ಸ್ಥಿತಿನ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ರೈತರು ಯಾವುದೇ ಒಂದು ಕೇಂದ್ರಗಳಿಗೆ ಭೇಟಿ ನೀಡದೇನೆ ಸ್ವತಃ ತಮ್ಮ ಒಂದು ಮೊಬೈಲ್ ನ ಮೂಲಕನೇ ಬೆಳೆ ವಿಮೆ ಸ್ಥಿತಿನ ಚೆಕ್ ಮಾಡ್ಕೊಳ್ಳುವಂತ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವಿನ್ನವರೆಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಜಿಎಸ್ಪಿ ಕ್ಲರ್ಕ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ರೈತರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. 2026-27ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆದಿರುವಂತಹ ಬೆಳೆಗಳ ಮೇಲೆ ಈಗಾಗಲೇ ನಮ್ಮ ರೈತ ಬಾಂಧವರು ಬೆಳೆ ವಿಮೆನ ತುಂಬಿರ್ತೀರಾ. ಬೆಳೆ ವಿಮೆ ತುಂಬಿದಂತ ರೈತರು ತಮ್ಮ ಒಂದು ಬೆಳೆ ವಿಮೆಯ ಸ್ಥಿತಿ ಏನಾಗಿದೆ, ಅಪ್ರೂವಲ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಇಲ್ಲ ಪೆಂಡಿಂಗ್ ಅಲ್ಲಿ ಇದೆಯಾ ಅಂತ ಮಾಹಿತಿನ ಚೆಕ್ ಮಾಡ್ಕೋಬಹುದು. ರೈತರು ಯಾವುದೇ ಒಂದು ಕೇಂದ್ರಗಳಿಗೆ ಭೇಟಿ ನೀಡಿದರೆ ಸ್ವತಃ ತಮ್ಮ ಒಂದು ಮೊಬೈಲ್ ನ ಮೂಲಕನೇ ಬೆಳೆ ವಿಮೆ ಸ್ಥಿತಿನ ಚೆಕ್ ಮಾಡ್ಕೊಳ್ಳುವಂತ ಸುಲಭ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲದಾಗಿ ನಿಮ್ಮ ಒಂದು ಮೊಬೈಲ್ ನ ಮೂಲಕ ಗೂಗಲ್ ಸರ್ಚ್ ಬಾರ್ ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚ್ ಬಾರ್ ಅಲ್ಲಿ ಸಂರಕ್ಷಣೆ ಅಂತ ಟೈಪ್ ಮಾಡಿ ಈ ರೀತಿಯಾಗಿ. ನಂತರ ಕೆಳಗಡೆ ಒಂದು ಲಿಂಕ್ ಓಪನ್ ಆಗುತ್ತೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸಂರಕ್ಷಣೆ ವೆಬ್ಸೈಟ್ ಓಪನ್ ಆಗುವಂತದ್ದು. ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಿದ ನಂತರ ವರ್ಷದ ಆಯ್ಕೆ ಅಂತ ಬಂದಿರುತ್ತೆ. 2026-27 ಅಂತ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ. ನಂತರ ಋತು ಆಯ್ಕೆ ಅಂತ ಇರುತ್ತೆ. ಖಾರಿಫ್ ಅಂತ ಇದೆ, ಅಂದ್ರೆ ಮುಂಗಾರು ಅಂತ. ನಂತರ ಇಲ್ಲಿ ಗೋ ಅಥವಾ ಮುಂದೆ ಅಂತ ಇರುತ್ತೆ. ಈ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಸಂರಕ್ಷಣೆ ಲಾಗಿನ್ ಪೇಜ್ ಓಪನ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಫಾರ್ಮರ್ಸ್ ಅಂತ ಇದೆ ನೋಡಬಹುದು. ಫಾರ್ಮರ್ಸ್ ಕಾರ್ನರ್ ಅಲ್ಲಿ ಇಲ್ಲಿ ಚೆಕ್ ಸ್ಟೇಟಸ್ ಅಂತ ಬಂದಿರುತ್ತೆ. ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಚೆಕ್ ಸ್ಟೇಟಸ್ ಅಂತ ಮತ್ತೊಂದು ಪೇಜ್ ಕೂಡ ಓಪನ್ ಆಗಿರುತ್ತೆ. ಇಲ್ಲಿ ಇಯರ್ ಅಂತ ಇರುತ್ತೆ, ಅಂದ್ರೆ ವರ್ಷ ಅಂತ. 2026-27 ಆಯ್ಕೆ ಆಗಿರುತ್ತೆ. ನಂತರ ಸೀಸನ್ ಅಂತ ಇರುತ್ತೆ, ಋತು ಅಂತ, ಖಾರಿಫ್ ಅಂತ ಆಯ್ಕೆ ಆಗಿರುತ್ತೆ. ನಂತರ ಚೆಕ್ ಸ್ಟೇಟಸ್ ಬೈ ಟೈಪ್ ಅಂತ ಬಂದಿರುತ್ತೆ. ಪ್ರಪೋಸಲ್ ನಂಬರ್ ಮತ್ತು ಮೊಬೈಲ್ ನಂಬರ್ ಅಂತ ಬಂದಿರುತ್ತೆ. ಎರಡು ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಇದರಲ್ಲಿ ಪ್ರಪೋಸಲ್ ನಂಬರ್ ಅಂತ ಹೇಳಿದ್ರೆ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಕಾಪಿಯಲ್ಲಿ ಅಥವಾ ರೆಫರೆನ್ಸಿ ಕಾಪಿಯಲ್ಲಿ ಇರುವಂತಹ ಅಪ್ಲಿಕೇಶನ್ ನಂಬರ್ ಆಗಿರುತ್ತೆ. ನಿಮ್ಮ ಹತ್ರ ಏನಾದರೂ ಅಪ್ಲಿಕೇಶನ್ ನಂಬರ್ ಇರಲಿಲ್ಲ ಅಂತಂದ್ರೆ ಮೊಬೈಲ್ ನಂಬರ್ ಇಂದನೂ ಕೂಡ ಚೆಕ್ ಮಾಡ್ಕೋಬಹುದು. ಇದರಲ್ಲಿ ಯಾವುದು ಸೂಕ್ತನೋ ನಿಮಗೆ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಪ್ರಪೋಸಲ್ ನಂಬರ್ ನ ಆಯ್ಕೆ ಮಾಡ್ಕೊಂಡ್ರಿ ಅಂತಂದ್ರೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ, ಅಂದ್ರೆ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಕಾಪಿಯಲ್ಲಿ ಇರುವಂತಹ ಅಪ್ಲಿಕೇಶನ್ ನಂಬರ್ ನ ಸರಿಯಾಗಿ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಎಂಟರ್ ಮಾಡಿ. ನಂತರ ಕೆಳಗಡೆ ಕ್ಯಾಪ್ಚಾ ಅಂತ ಇರುತ್ತೆ. ಈ ಒಂದು ಕ್ಯಾಪ್ಚಾ ಇಲ್ಲಿ ಕಾಣುವಂತ ಈ ಒಂದು ಕ್ಯಾಪ್ಚಾನ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಈ ಒಂದು ಕ್ಯಾಪ್ಚಾ ಏನಾದರೂ ನಿಮಗೆ ಸರಿಯಾಗಿ ಅರ್ಥ ಆಗ್ತಾ ಇರಲಿಲ್ಲ ಅಂತಂದ್ರೆ ಇಲ್ಲಿ ರಿಫ್ರೆಶ್ ಇರುತ್ತೆ. ಈ ಒಂದು ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೊಸದಾಗಿ ಒಂದು ಕ್ಯಾಪ್ಚಾ ಕೂಡ ಬರುತ್ತೆ. ಆ ಒಂದು ಕ್ಯಾಪ್ಚಾನ ಇಲ್ಲಿ ಎಂಟರ್ ಮಾಡಿದ ನಂತರ ಇಲ್ಲಿ ಸರ್ಚ್ ಅಂತ ಇರುತ್ತೆ. ಈ ಒಂದು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಬೆಳೆ ವಿಮೆಯ ವಿವರಗಳು ಕೂಡ ಇಲ್ಲಿ ಬಂದಿರುತ್ತೆ. ಪ್ರಪೋಸಲ್ ನಂಬರ್ ಇರುವಂತದ್ದು, ಮೊಬೈಲ್ ನಂಬರ್ ಇರುತ್ತೆ, ಆಧಾರ್ ನಂಬರ್ ಇರುತ್ತೆ, ಪ್ರೊಫೆಸರ್ ನೇಮ್ ಅಂತ ಇರುತ್ತೆ, ಸ್ಟೇಟಸ್ ಅಂತ ಇರುತ್ತೆ. ಮುಖ್ಯವಾಗಿ ಈ ಒಂದು ಸ್ಟೇಟಸ್ ಅಲ್ಲಿ ನಿಮ್ಮ ಒಂದು ಅರ್ಜಿಯ ಸ್ಥಿತಿ ಏನಾಗಿದೆ ಅಂತ ಚೆಕ್ ಮಾಡ್ಕೋಬಹುದು. ಇಲ್ಲಿ ಅರ್ಜಿಯ ಸ್ಥಿತಿನ ನೋಡ್ತಾ ಇದ್ದೀರಾ. ಬ್ಯಾಂಕಿನಿಂದ ಅನುಮೋದಿಸಿದೆ ಮತ್ತು ವಿಮಾ ಕಂಪನಿಗೆ ಸಲ್ಲಿಸಲಾಗಿದೆ ಅಂತ ಬಂದಿದೆ. ಅಪ್ರೂವ್ಡ್ ಬೈ ಬ್ಯಾಂಕ್ ಅಂಡ್ ಫಾರ್ವರ್ಡೆಡ್ ಟು ಇನ್ಸೂರೆನ್ಸ್ ಕಂಪನಿ ಅಂತ ತೋರಿಸಿರ್ತಾರೆ, ಅಂದ್ರೆ ಬ್ಯಾಂಕಿನಿಂದ ಅನುಮೋದಿಸಲಾಗಿರುತ್ತೆ. ಇಲ್ಲಿ ವಿಮಾ ಕಂಪನಿಗೆ ಅರ್ಜಿನ ಸಲ್ಲಿಸಲಾಗಿದೆ ಅಂತ ಸ್ಪಷ್ಟವಾಗಿ ಒಂದು ಸ್ಟೇಟಸ್ ನ ಕೂಡ ತೋರಿಸ್ತಾ ಇದ್ದಾರೆ. ಈ ರೀತಿಯಾಗಿ ನಿಮ್ಮ ಒಂದು ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು. ವಿಮಾ ಕಂಪನಿಗೆ ಅರ್ಜಿನ ಸಲ್ಲಿಸಲಾಗಿದೆ ಅಂತ ಇಲ್ಲಿ ನಿಮಗೆ ಸ್ಟೇಟಸ್ ತೋರಿಸ್ತಾ ಇತ್ತು ಅಂತಂದ್ರೆ ವಿಮಾ ಕಂಪನಿಗೆ ನಿಮ್ಮ ಒಂದು ಅರ್ಜಿ ಸಲ್ಲಿಕೆಯಾಗಿರುತ್ತೆ. ವಿಮಾ ಕಂಪನಿಯವರು ನಿಮ್ಮ ಒಂದು ಅರ್ಜಿಯಲ್ಲಿ ಇರುವಂತಹ ವಿವರಗಳನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಅಥವಾ ವೆರಿಫಿಕೇಶನ್ ಮಾಡಿ ನಂತರ ನಿಮ್ಮ ಒಂದು ಅರ್ಜಿಯ ಸ್ಥಿತಿನ ಕೂಡ ತಿಳಿಸುವಂತದ್ದು, ಅಂದ್ರೆ ರಿಜೆಕ್ಟ್ ಅಥವಾ ಅಪ್ರೂವಲ್ ಅಂತ ಮಾಹಿತಿನ ಕೂಡ ನಿಮಗೆ ತಿಳಿಸ್ತಾರೆ. ನೀವು ಅವಾಗವಾಗ ಒಂದು ಸರಿ ಸ್ಟೇಟಸ್ ನ ಚೆಕ್ ಮಾಡ್ತಾ ಇರಿ. ಆ ಒಂದು ರಿಸಲ್ಟ್ ಅಥವಾ ಆ ಒಂದು ಸ್ಟೇಟಸ್ ಕೂಡ ನಿಮಗೆ ಬರುವಂತದ್ದು. ನಂತರ ನಿಮಗೆ ಇನ್ನಿಷ್ಟು ಮಾಹಿತಿಗಳು ಬೇಕಾಗಿತ್ತು ಅಥವಾ ನಿಮ್ಮ ಒಂದು ಅರ್ಜಿಯಲ್ಲಿ ಇರುವಂತಹ ವಿವರಗಳು ಸಂಪೂರ್ಣವಾಗಿ ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಸೆಲೆಕ್ಟ್ ಅಂತ ಇರುತ್ತೆ. ಈ ಒಂದು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಮತ್ತೊಂದು ಪೇಜ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ನೀವು ಯಾವ ದಿನಾಂಕದಂದು ಅರ್ಜಿನ ಸಲ್ಲಿಸಿರ್ತೀರಾ ಮತ್ತು ಯಾವ ದಿನಾಂಕದಂದು ಬ್ಯಾಂಕ್ ಅಪ್ರೂವ್ ಮಾಡಿರುತ್ತೆ ಮತ್ತು ಗ್ರಾಮವನ್ ಪೇಮೆಂಟ್ ಯಾವಾಗ ಆಗಿದೆ ಅಂತ ಎಲ್ಲಾನು ಡಾಟಾ ಎಂಟ್ರಿ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತಾ ಇರುತ್ತೆ. ಈ ಒಂದು ಸ್ಟೇಟಸ್ ನ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಈ ರೀತಿಯಾಗಿ ರೈತರು
ತಮ್ಮ ಒಂದು ಮೊಬೈಲ್ ಮೂಲಕನೇ ಬೆಳೆ ವಿಮೆ ಸ್ಥಿತಿನ ಚೆಕ್ ಮಾಡ್ಕೋಬಹುದಾಗಿತ್ತು. ಸೊ ಈ ಒಂದು ಮಾಹಿತಿ ನಮ್ಮ ರೈತರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.